ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಅನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಡಿಸೆಂಬರ್ 5ರಂದು ಪ್ರತಿ ವರ್ಷ ವಿಶ್ವ ಮಣ್ಣಿನ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. 2022ರ ಈ ವರ್ಲ್ಡ್ ಸಾಯಿಲ್ ಡೇ ಅಥವಾ ವಿಶ್ವ ಮಣ್ಣಿನ ದಿನಾಚರಣೆಯ ಥೀಮ್ ಏನಾಗಿತ್ತು ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ 4 ಆಪ್ಷನ್ಗಳನ್ನು ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 4, ಸಾಯಿಲ್ ವೇರ್ ಫುಡ್ ಬಿಗಿನ್ಸ್. ಆಪ್ಷನ್ 4, ಸಾಯಿಲ್ ವೇರ್ ಫುಡ್ ಬಿಗಿನ್ಸ್ ಅನ್ನುವ ಥೀಮನ್ನು ಇಟ್ಕೊಂಡು ಅಥವಾ ವಿಷಯವನ್ನು ಇಟ್ಕೊಂಡು ವಿಶ್ವ ಮಣ್ಣಿನ ದಿನಾಚರಣೆಯನ್ನು 2022ರ ಆವೃತ್ತಿಯ ಈ ಒಂದು ದಿನಾಚರಣೆಯನ್ನು ಡಿಸೆಂಬರ್ 5ರಂದು ಆಚರಿಸಲಾಯಿತು. ಸೊ ಸಾಯಿಲ್ ವೇರ್ ಫುಡ್ ಬಿಗಿನ್ಸ್ ಅಂತ ಕರೆಕ್ಟ್ ಆಗಿ ಆನ್ಸರ್ ಮಾಡಿದಂತಹ ಆಪ್ಷನ್ 4 ಅಂತ ಕಮೆಂಟ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾರಿ. ಅದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲ ಹೊಸ ಸಬ್ಸ್ಕ್ರೈಬರ್ಗಳಿಗೆ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನ ನೋಡೋಣ. IUCN ಅಥವಾ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, IUCN ಇದರ ಫುಲ್ ಫಾರ್ಮ್ ಆಗಿದೆ. ಸೊ ಈ ಸಂಸ್ಥೆಯ ಕೆಂಪು ಪಟ್ಟಿಯಲ್ಲಿ ಮುಖ್ಯವಾಗಿ ಈ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರುವಂತಹ IUCN ಕೆಂಪು ಪಟ್ಟಿಯಲ್ಲಿ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವ ಪಕ್ಷಿಗೆ ಯಾವ ಸಂರಕ್ಷಣಾ ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಸೊ ಯಾವ ಒಂದು ಕ್ಯಾಟಗರಿ ಅಥವಾ ಯಾವ ಸಂರಕ್ಷಣಾ ವರ್ಗ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ಗಳಲ್ಲಿ ಆಪ್ಷನ್ 1 ವಲ್ನರೇಬಲ್ ಕ್ಯಾಟಗರಿ ಅಥವಾ ದುರ್ಬಲ ಅಂತ ಕನ್ನಡದಲ್ಲಿ ಅರ್ಥ ಮಾಡ್ಕೋಬಹುದು. ಆಪ್ಷನ್ 2 ಎಂಡೇಂಜರ್ಡ್ ಅಥವಾ ಅಪಾಯದಲ್ಲಿದೆ ಅಂತ. ಆಪ್ಷನ್ 3 ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಅಥವಾ ತೀವ್ರವಾದಂತಹ ಅಪಾಯವನ್ನ ಹೊಂದಿದೆ ಅಂತ. ಆಪ್ಷನ್ 4 ಲೀಸ್ಟ್ ಕನ್ಸರ್ನ್ಡ್ ಅಥವಾ ಕನಿಷ್ಠ ಕಾಳಜಿಯನ್ನ ಹೊಂದಿದಂತಹ ಪ್ರಭೇದ ಅಂತ ಕ್ಯಾಟಗರಿಯಲ್ಲಿ ಆಡ್ ಮಾಡಲಾಗಿದೆ ಅಂತ ಇದೆ. ಸೊ ಈ 4 ಕ್ಯಾಟಗರಿಗಳಲ್ಲಿ ಯಾವ ಒಂದು ಸಂರಕ್ಷಣಾ ವರ್ಗಕ್ಕೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವ ಈ ಪಕ್ಷಿಯ ಹೆಸರು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ. ಇದರ ಒಂದು ಸಂರಕ್ಷಣೆಯ ಸ್ಥಿತಿಯನ್ನ ಈ IUCN ಕೆಂಪು ಪಟ್ಟಿಯಲ್ಲಿ ಯಾವ ವರ್ಗದಲ್ಲಿ ಹಾಕಲಾಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ ನಲ್ಲಿ ಇದರ ಕರೆಕ್ಟ್ ಆನ್ಸರ್ ಅನ್ನ ತಿಳಿದುಕೊಳ್ಳೋಣ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ನೀವು ಇನ್ಸ್ಟಂಟ್ ಆಗಿ ಪಡ್ಕೋಬಹುದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನ ನೋಡೋದಾದ್ರೆ, ಈ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಇನ್ವೆಸ್ಟ್ಮೆಂಟ್ಗಳಿಗೆ ಸಂಬಂಧಿಸಿದಂತೆ SIP ಇದರ ಪೂರ್ಣ ರೂಪ, ವಿಸ್ತೃತ ರೂಪ ಯಾವುದು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಸರ್ವಿಸಸ್ ಇನ್ವಾಲ್ವ್ಡ್ ಇನಿಷಿಯೇಟಿವ್, ಆಪ್ಷನ್ 2 ಸ್ಪೆಷಲ್ ಇಂಟ್ರೆಸ್ಟ್ ಪ್ರೊವಿಷನ್, ಆಪ್ಷನ್ 3 ಸೆಲೆಕ್ಟೆಡ್ ಇಂಟರ್ ಬ್ಯಾಂಕ್ ಪ್ರೈಸಿಂಗ್ ಅಥವಾ ಆಪ್ಷನ್ 4 ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಂತ ಇದೆ. ಸರಿಯಾದ ಉತ್ತರ SIP ಯ ಫುಲ್ ಫಾರ್ಮ್ ಏನು ಅಂತಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್. ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಈ ಆರ್ಟಿಕಲ್ನಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಂದರೆ ಏನು, ಯಾವ ರೀತಿಯಾಗಿ ಇದು ವರ್ಕ್ ಮಾಡುತ್ತೆ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅದೇ ರೀತಿಯಾಗಿ ಮ್ಯೂಚುವಲ್ ಫಂಡ್ಗಳು ಏನು ಅಂತ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟ್ ಅನ್ನ ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದ್ರೆ, ರೀಸೆಂಟ್ ಆಗಿ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ AMFI ಅನ್ನುವ ಈ ಒಂದು ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾದಂತಹ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಮ್ಯೂಚುವಲ್ ಫಂಡ್, ಅದರಲ್ಲಿ ಮುಖ್ಯವಾಗಿ ಈ SIP ಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಹೂಡಿಕೆ ಏನಿದೆ 31% ಏರಿದೆ ಅಂತ ಈ ಒಂದು ವರದಿಯಿಂದ ಡೇಟಾಗಳನ್ನು ಸೂಚಿಸಲಾಗ್ತಾ ಇದೆ. ಮುಖ್ಯವಾಗಿ ಈ ಒಂದು 2022ರ ವರ್ಷದಲ್ಲಿ 1.5 ಲಕ್ಷ ಕೋಟಿಗಳ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಈ ಒಂದು 31% ಪ್ರತಿಶತ ಏರಿಕೆಯನ್ನ ಕಂಡಿದೆ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ಜನರ ಒಂದು ಪ್ರಮಾಣ ಅಂತ ಈ ಒಂದು AMFI ಅನ್ನುವ ಒಂದು ವರದಿಯಿಂದ ತಿಳಿದು ಬರುತ್ತದೆ.
ಸೊ ಮುಖ್ಯವಾಗಿ ಈ ಚಿಲ್ಲರೆ ರಿಟೇಲ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಹೆಚ್ಚಾದಂತಹ ಒಂದು ಏರಿಕೆಯನ್ನ ಕಾಣಲಾಗಿದ್ದು, ಈ SIPಗಳ ಮೂಲಕ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಪ್ರಮಾಣ ಭಾರತದಲ್ಲಿ ಏರಿಕೆಯನ್ನ ಕಾಣ್ತಾ ಇದೆ ಅಂತ ಈ ಒಂದು ವರದಿಯ ಪ್ರಕಾರ ಹೇಳಲಾಗಿದೆ. ಈ 2022ನೇ ವರ್ಷದಲ್ಲಿ ವ್ಯವಸ್ಥಿತ ಹೂಡಿಕೆ ಯೋಜನೆಗಳು ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳ ಮೂಲಕ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದ್ದು, ಅದೇ ರೀತಿಯಾಗಿ ಈ ಶೇರ್ ಮಾರ್ಕೆಟ್ಗೆ ಸಂಬಂಧಿಸಿದಂತಹ ಯಾವುದೇ ರೀತಿಯ ಏರಿಳಿತದಿಂದ ಪ್ರಭಾವಕ್ಕೆ ಒಳಗಾಗದೆ ಕನ್ಸಿಸ್ಟೆಂಟ್ ಆಗಿ ಏರಿಕೆಯನ್ನ ಕಾಣ್ತಾ ಇದೆ, ತೊಂದರೆಗೊಳಗಾಗದೆ ಉಳಿದುಕೊಂಡಿದೆ, ರೆಸಿಸ್ಟೆನ್ಸ್ ಅನ್ನ ತೋರಿಸ್ತಾ ಇವೆ ಅಂತ ಈ ಒಂದು ಮ್ಯೂಚುವಲ್ ಫಂಡ್ ಪ್ರಕಾರ ಒಂದು ವರದಿಯ ಪ್ರಕಾರ ಹೇಳಲಾಗಿದೆ. ಮೊದಲಿಗೆ ಈ ವ್ಯವಸ್ಥಿತ ಹೂಡಿಕೆ ಯೋಜನೆ ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಥವಾ ಸಾಮಾನ್ಯವಾಗಿ ನಾವು SIP ಅಂತ ಇದನ್ನ ಕರಿತೇವೆ. ಸೊ SIP ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ವಿಧಾನವಾಗಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ ಅಥವಾ SIP ಅನ್ನ ಗುರುತಿಸಲಾಗುತ್ತದೆ. ಯಾವುದೇ ಒಬ್ಬ ವ್ಯಕ್ತಿ ತಾನು ಉಳಿತಾಯ ಮಾಡಿದಂತಹ ಹಣವನ್ನ ನಿಯತ್ಕಾಲಿಕವಾಗಿ ನಿಗದಿತ ಅವಧಿಯವನ್ನ ಆಯ್ಕೆ ಮಾಡುವುದರ ಮೂಲಕ ನಿಗದಿತ ಮೊತ್ತವನ್ನ ಪ್ರತಿ ತಿಂಗಳು ಒಂದು ನಿರ್ದಿಷ್ಟವಾದಂತಹ ಸಮಯಕ್ಕೆ ಹೂಡಿಕೆ ಮಾಡಬಹುದಾದಂತಹ ಅನುಕೂಲವನ್ನ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿಕೊಡುತ್ತೆ. ಸೊ ಈ SIPಯ ಕಂತಿನ ಮೊತ್ತ 500 ರೂಪಾಯಿಗಳಿಂದ ಕೂಡ ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿಗಳು ಉಳಿತಾಯ ಮಾಡುವಂತಹ ಮತ್ತು ಫೈನಾನ್ಷಿಯಲ್ ಗೋಲ್ಗಳನ್ನ ಅಚೀವ್ ಮಾಡುವಂತಹ ನಿಟ್ಟಿನಲ್ಲಿ ಮಾಸಿಕವಾಗಿ ಒಂದು ನಿರ್ದಿಷ್ಟ ಡೇಟ್ನಲ್ಲಿ ಈ ಒಂದು ರೂಪಾಯಿಗಳನ್ನ ಸೇವ್ ಮಾಡಿದಂತಹ ರೂಪಾಯಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಬಹುದಾಗಿದೆ ಮ್ಯೂಚುವಲ್ ಫಂಡ್ಗಳಲ್ಲಿ. ಸೊ ಈ ಮ್ಯೂಚುವಲ್ ಫಂಡ್ಗಳಲ್ಲಿ ನಿಯತ್ಕಾಲಿಕವಾಗಿ ನಿಗದಿತ ಅವಧಿಯಲ್ಲಿ ನಿಗದಿತ ಮೊತ್ತವನ್ನ ಹೂಡಿಕೆ ಮಾಡುವಂತಹ ವಿಧಾನವನ್ನ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಕರೆಯಲಾಗುತ್ತದೆ. ಸೊ ಅದೇ ರೀತಿಯಾಗಿ ಮಾಸಿಕ ಆಧಾರದ ಮೇಲೆ ಸಣ್ಣ ಮೊತ್ತದ ಹಣವನ್ನ ಹೂಡಿಕೆ ಮಾಡುವಂತಹ ಒಂದು ಅನುಕೂಲವನ್ನ SIP ಮಾಡಿಕೊಡ್ತಾ ಇದ್ದು, ಇದರಿಂದ ಯಾವುದೇ ಒಬ್ಬ ವ್ಯಕ್ತಿಯ ಹಣಕಾಸಿನ ಗುರಿಗಳನ್ನ ಸಾಧಿಸಲು ಸಹಾಯ ಮಾಡುತ್ತದೆ ಈ SIP. ಹಣಕಾಸಿನ ಗುರಿಗಳು ಅಥವಾ ಫೈನಾನ್ಷಿಯಲ್ ಗೋಲ್ಸ್ ಅಂದ್ರೆ ಏನು ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಗೆ 3 ವರ್ಷಗಳಾದ ನಂತರ ಒಂದು ಕಾರನ್ನ ಖರೀದಿ ಮಾಡಬೇಕು ಅಥವಾ ಒಂದು ಜಾಗವನ್ನ ಖರೀದಿ ಮಾಡಬೇಕು ಅಥವಾ ಮನೆಯನ್ನ ಕಟ್ಟಬೇಕು ಅಂತ ಏನಾದರೂ ಪ್ಲಾನ್ ಇದ್ರೆ ಅದರ ಈ ಒಂದು SIP ಮೂಲಕ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದರ ಮೂಲಕ ಈ ಒಂದು ಹಣಕಾಸಿನ ಗುರಿಯನ್ನ ಈಸಿಯಾಗಿ ಸಾಧಿಸುವಂತಹ ಅವಕಾಶವನ್ನ ಈ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿಕೊಡುತ್ತೆ. ಸೊ ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದಂತಹ ಸ್ಥಿರ ಅವಧಿಯನ್ನ ಈ ಒಂದು SIP ಹೊಂದಿರುವುದಿಲ್ಲ. ಫಾರ್ ಎಕ್ಸಾಂಪಲ್, ನೀವು 1 ವರ್ಷ ಆದ್ಮೇಲೆ ಅಥವಾ 6 ತಿಂಗಳಾದ್ಮೇಲೆ ಆ ಒಂದು ಹಣವನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಆ ಒಂದು ಅನುಕೂಲವನ್ನ ಕೂಡ SIP ಮೂಲಕ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದಂತಹ ಹಣವನ್ನ ಮತ್ತೆ ಪಡಿಬಹುದು. ಆದ್ರೆ ಒಂದು ವ್ಯವಸ್ಥಿತವಾದಂತಹ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಲಾಂಗ್ ಟರ್ಮ್ ನಲ್ಲಿ ಅಂದ್ರೆ 3 ವರ್ಷ ಅಥವಾ 5 ವರ್ಷಗಳಲ್ಲಿ ಆ ಒಂದು ಫೈನಾನ್ಷಿಯಲ್ ಗೋಲ್ಗಳನ್ನ ಅಚೀವ್ ಮಾಡುವಂತಹ ನಿಟ್ಟಿನಲ್ಲಿ ನೀವು ಆ ಒಂದು ಬಡ್ಡಿಯ ದರವನ್ನ ಪಡೆದುಕೊಂಡು ಲಾಭವನ್ನ ಗಳಿಸಬಹುದಾಗಿದೆ SIPಗಳ ಮೂಲಕ. ಸೊ ನೀವು ಕೂಡ ಇಂಟ್ರೆಸ್ಟ್ ಇದ್ರೆ ಪ್ರತಿ ತಿಂಗಳು ಒಂದು ಇಂತಿಷ್ಟು ಕನಿಷ್ಠ ಮೊತ್ತವನ್ನ ಸೇವ್ ಮಾಡಿ SIPಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾಗಿದೆ. ಇನ್ನು ಮ್ಯೂಚುವಲ್ ಫಂಡ್ಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಮುಖ್ಯವಾಗಿ ಈ SIPಗಳಾಗಿರ್ಬಹುದು ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಉಳಿತಾಯ ಮಾಡಿ ಹಣವನ್ನ ಸಂಗ್ರಹಿಸಿದಂತಹ ಹಣವನ್ನ ಒಬ್ಬ ವೃತ್ತಿಪರ ಫಂಡ್ ಮ್ಯಾನೇಜರ್ ನಿಂದ ಆಪರೇಟ್ ಮಾಡಲಾಗುತ್ತೆ. ವೃತ್ತಿಪರ ಫಂಡ್ ಮ್ಯಾನೇಜರ್ ಅಂತಂದ್ರೆ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ ಅಂತ ನೀವು ಅರ್ಥ ಮಾಡ್ಕೋಬಹುದಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಶೇರ್ಗಳು, ಮಾರ್ಕೆಟ್ ಶೇರ್ಗಳು ಯಾವ ರೀತಿ ಕೆಲಸ ಮಾಡುತ್ತವೆ, ಯಾವ ರೀತಿ ಆಪರೇಟ್ ಆಗುತ್ತೆ, ಮತ್ತೆ ಬಾಂಡ್ಗಳು, ಈ ಗೌರ್ಮೆಂಟ್ ಅಥವಾ ಸೆಕ್ಯೂರಿಟಿ ಬಾಂಡ್ಸ್ಗಳು ಏನಿರ್ತವೆ, ಸೊ ಅವುಗಳಲ್ಲಿ ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಆ ಒಂದು ರಿಟರ್ನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಮಾಹಿತಿ ಇರೋದಿಲ್ಲ. ಸೊ ಈ ರೀತಿಯಾಗಿ ಮಾಹಿತಿಯನ್ನ ಹೊಂದಿಲ್ಲದೆ ಇರುವಂತಹ ವ್ಯಕ್ತಿಗಳು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಈ ಒಂದು ಹಣವನ್ನ ಈ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಗಳು ಅಂದ್ರೆ ಈ ಎಲ್ಲಾ ಮಾಹಿತಿಗಳನ್ನ ಪಡೆದಂತಹ ಅಥವಾ ನಾಲೆಜ್ ಅನ್ನ ಹೊಂದಿದಂತಹ ಈ ವೃತ್ತಿಪರ ಫಂಡ್ ಮ್ಯಾನೇಜರ್ಗಳಿಂದ ಈ ಶೇರ್ಗಳಲ್ಲಾಗಿರಬಹುದು, ಇಕ್ವಿಟೀಸ್ಗಳಾಗಿರಬಹುದು, ಬಾಂಡ್ಗಳಲ್ಲಿ ಮತ್ತು ಈ ಒಂದು ಹಣದ ಮಾರುಕಟ್ಟೆ ಉಪಕರಣಗಳು ಅಂತಂದ್ರೆ ಈ ಫೈನಾನ್ಸ್ ಮಾರ್ಕೆಟ್ನ ಇನ್ಸ್ಟ್ರೂಮೆಂಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ಆ ಒಂದು ಸರ್ಟನ್ ಟೈಮ್ ಪೀರಿಯಡ್ ಆದಮೇಲೆ ಅದರಿಂದ ಬಂದಂತಹ ಹಣವನ್ನ ಈ ಒಂದು ಸಂಗ್ರಹಿಸಿದಂತಹ ಟ್ರಸ್ಟ್ಗಳ ಮೂಲಕ ಅದನ್ನ ಲಾಭವನ್ನ ಆ ಒಂದು ಹೂಡಿಕೆದಾರರಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತದೆ. ಸೊ ಇದೇ ರೀತಿಯಾಗಿ ಸಾಮೂಹಿಕವಾಗಿ ಹೂಡಿದಂತಹ ಒಂದು ಹಣವನ್ನ ಸಾಮೂಹಿಕವಾಗಿ ಆ ಒಂದು ಲಾಭವನ್ನ ಅಥವಾ ಆ ಒಂದು ಆದಾಯವನ್ನ
ವೃತ್ತಿಪರ ಫಂಡ್ ಮ್ಯಾನೇಜರ್ನಿಂದ ಮಾಡಲಾದಂತಹ ಒಂದು ಇಂಟ್ರೆಸ್ಟ್ ಅನ್ನ ಅಥವಾ ಲಾಭವನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ವ್ಯವಸ್ಥೆಯನ್ನ ಮ್ಯೂಚುವಲ್ ಫಂಡ್ಗಳು ಅಂತ ಕರೆಯಬಹುದಾಗಿದೆ. ಯಾಕಂತಂದ್ರೆ ನಮಗೆಲ್ಲ ಶೇರ್ ಮಾರುಕಟ್ಟೆ ಬಗ್ಗೆ ಅಥವಾ ಬಾಂಡ್ಗಳ ಬಗ್ಗೆ, ಗವರ್ಮೆಂಟ್ ಸೆಕ್ಯೂರಿಟೀಸ್ಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಇರುವುದಿಲ್ಲ. ಸೊ ಹೀಗಾಗಿ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ನಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಹಣವನ್ನ ಸಂಗ್ರಹಿಸಿ ಅವುಗಳನ್ನ ಮ್ಯೂಚುವಲ್ ಫಂಡ್ಗಳಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಅಥವಾ ಬಾಂಡ್ಸ್ಗಳಲ್ಲಿ, ಸೆಕ್ಯೂರಿಟೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಾಗುತ್ತದೆ. ಸೊ ಅದರಿಂದ ಬಂದಂತಹ ಹಣವನ್ನ ಅಥವಾ ಆದಾಯವನ್ನ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಹೂಡಿಕೆದಾರರ ನಡುವೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಸರ್ಟನ್ ಅಮೌಂಟ್ ಅಥವಾ ಸರ್ಟನ್ ಪರ್ಸೆಂಟೇಜ್ ನಲ್ಲಿ ಆ ಒಂದು ಲಾಭವನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಇದರಿಂದ ಹೂಡಿಕೆದಾರರಿಗೂ ಕೂಡ ಲಾಭವನ್ನ ಪಡೆಯುವುದಕ್ಕೆ ಅನುಕೂಲವಾದರೆ ಈ ಟ್ರಸ್ಟ್ಗಳಿಗೂ ಕೂಡ ಇದರಿಂದ ಸ್ವಲ್ಪ ಪ್ರಮಾಣದ ಹಣವನ್ನ ಅಥವಾ ಲಾಭವನ್ನ ಪಡೆಯುವುದಕ್ಕೆ, ಒಂದು ಬಿಸ್ನೆಸ್ ಅನ್ನ ಮಾಡುವುದಕ್ಕೆ ಅನುಕೂಲವನ್ನ ಮಾಡಿಕೊಡುತ್ತದೆ. ಸೊ ಅದೇ ರೀತಿಯಾಗಿ ಈ ಒಂದು ಲಾಭವನ್ನ ನೀಡುವಂತಹ ಸಂದರ್ಭದಲ್ಲಿ ಆ ಒಂದು ಇನ್ವೆಸ್ಟ್ಮೆಂಟ್ ಮಾಡಲು ಆದಂತಹ ವೆಚ್ಚಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಟ್ಯಾಕ್ಸಸ್ ಮತ್ತು ಲಿವೈಸ್ಗಳನ್ನ ಡಿಡಕ್ಟ್ ಮಾಡಿ ಈ ಒಂದು ಲಾಭವನ್ನ ಹೂಡಿಕೆದಾರರಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಮ್ಯೂಚುವಲ್ ಫಂಡ್ಸ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. SIP ಮತ್ತು ಮ್ಯೂಚುವಲ್ ಫಂಡ್ಗಳು ಅಂತ ಏನು ಅಂತ ಡೀಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಹಕ್ಕುಪತ್ರ ಅನ್ನುವ ಈ ದಾಖಲೆ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಇದು ಭಾರತದಲ್ಲಿ SC ST ಗಳಿಗೆ ಖಾತ್ರಿಪಡಿಸಲಾದಂತಹ ಸಮುದಾಯ ಹಕ್ಕುಗಳನ್ನ ಒದಗಿಸುತ್ತದೆ ಅಂತ ಇದೆ. ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಮುದಾಯದ ಹಕ್ಕುಗಳನ್ನು ಒದಗಿಸುವಂತಹ ದಾಖಲೆ ಪತ್ರ ಹಕ್ಕುಪತ್ರ ಆಗಿದೆ ಅಂತ ಇದೆ. ಆಪ್ಷನ್ 2, ಈ ಹಕ್ಕುಪತ್ರ ಅನ್ನುವುದು ಅಲ್ಪಸಂಖ್ಯಾತರಿಗೆ ನೀಡಲಾಗುವಂತಹ ಜಾತಿ ಪ್ರಮಾಣ ಪತ್ರವಾಗಿದೆ ಅಂತ ಇದೆ. ಆಪ್ಷನ್ 3, ಹಕ್ಕುಪತ್ರ ಅನ್ನುವುದು ಆಸ್ತಿ ಮಾಲೀಕತ್ವದ ದಾಖಲೆಯಾಗಿದೆ ಅಂತ ಇದ್ದು, ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ನೀಡಲಾಗಿದೆ. ಆಪ್ಷನ್ ಅನ್ನ ಸರಿಯಾದ ಉತ್ತರ ಆಪ್ಷನ್ 3, ಈ ಹಕ್ಕುಪತ್ರ ಅನ್ನುವುದು ಆಸ್ತಿ ಮಾಲೀಕತ್ವದ ದಾಖಲೆಯಾಗಿದೆ. ಆಸ್ತಿ ಅಥವಾ ಭೂಮಿ ಒಡೆತನದ ದಾಖಲೆಯಾಗಿ ಈ ಒಂದು ಹಕ್ಕುಪತ್ರವನ್ನ ಗುರುತಿಸಲಾಗುತ್ತದೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಮೊದಲಿಗೆ ಈ ಹಕ್ಕುಪತ್ರಕ್ಕೆ ಸಂಬಂಧಿಸಿದಂತಹ ಕಾಂಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ, ಹಕ್ಕುಪತ್ರ ಯಾಕೆ ನ್ಯೂಸ್ ನಲ್ಲಿತ್ತು ಅಂತ ತಿಳ್ಕೊಳ್ಳೋದಾದ್ರೆ, ಇತ್ತೀಚೆಗೆ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಕಂದಾಯ ಗ್ರಾಮಗಳಲ್ಲಿ ಘೋಷಿಸಲಾದಂತಹ 50,000 ಫಲಾನುಭವಿಗಳಿಗೆ ಈ ಒಂದು ಮನೆಗಳನ್ನ ವಿತರಿಸುವಂತಹ ಆ ಮನೆಗಳ ಆಸ್ತಿಯ ಹಕ್ಕು ಪತ್ರಗಳನ್ನ ವಿತರಿಸಲಾಯಿತು ಪ್ರಧಾನಮಂತ್ರಿ ಅವರಿಂದ ಅಂತ ನ್ಯೂಸ್ ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಹಕ್ಕುಪತ್ರ ನ್ಯೂಸ್ ನಲ್ಲಿ ಇರುವುದರಿಂದ ಈ ದಾಖಲೆ ಏನು ಮತ್ತೆ ಯಾವ ರೀತಿಯಾಗಿ ಇದು ಕೆಲಸ ಮಾಡುತ್ತೆ ಮತ್ತು ಇದರಿಂದ ಪ್ರಯೋಜನಗಳು ಏನು ಅಂತ ಡೀಟೇಲ್ ಆಗಿ ಈ ಆರ್ಟಿಕಲ್ ನಲ್ಲಿ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ನಲ್ಲಿ ಬರ್ಬೋದು. ಸುಮಾರು 52,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಈ ಹಕ್ಕುಪತ್ರಗಳನ್ನ ನಮ್ಮ ಪ್ರಧಾನಮಂತ್ರಿಯಿಂದ ವಿತರಿಸಲಾಗಿದೆ ಅಂತ ಅನ್ನೋದು ನ್ಯೂಸ್ ನಲ್ಲಿ ಬಂದಿತ್ತು. ಸೊ ವೆರಿ ಹೈಲೈಟೆಡ್ ನ್ಯೂಸ್. ಸೊ ಹಕ್ಕುಪತ್ರ ಅಂದ್ರೆ ಏನು ಅಂತ ಮೊದಲಿಗೆ ಅರ್ಥ ಮಾಡ್ಕೋಣ. ಮುಖ್ಯವಾಗಿ ಇದು ಲೀಗಲ್ ಆದಂತಹ ಡಾಕ್ಯುಮೆಂಟ್ ಆಗಿದೆ. ಹಕ್ಕುಪತ್ರ ಅನ್ನೋದು ಕಾನೂನು ದಾಖಲೆಯಾಗಿದ್ದು ವ್ಯಕ್ತಿಯ ಆಸ್ತಿಯ ಅಥವಾ ಭೂಮಿಯ ಸರಿಯಾದಂತಹ ಉತ್ತರಾಧಿಕಾರವನ್ನ ಒಂದು ಸೂಚಿಸುವಂತಹ ಪತ್ರ ಅಥವಾ ಡಾಕ್ಯುಮೆಂಟ್ ಹಕ್ಕುಪತ್ರವಾಗಿದೆ. ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದ್ರೆ, ಈ ಹಕ್ಕುಪತ್ರ ಏನಿದೆ ಆಸ್ತಿ ಮಾಲೀಕತ್ವದ ದಾಖಲೆಯಾಗಿದ್ದು ಇದರ ಮೂಲಕ ಆ ಒಂದು ಹಕ್ಕುಪತ್ರವನ್ನ ಪಡೆದಂತಹ ಧಾರಕನು ಆ ಭೂಮಿಗೆ ಒಡೆಯನಾಗಿದ್ದಾನೆ ಅಂತ ಒಂದು ಹಕ್ಕನ್ನ ಆ ಧಾರಕನಿಗೆ ಅಂದ್ರೆ ಆ ಹಕ್ಕುಪತ್ರ ಪಡೆದಂತಹ ವ್ಯಕ್ತಿಗೆ ನೀಡುತ್ತದೆ ಈ ಹಕ್ಕುಪತ್ರ. ಸೊ ಹೀಗಾಗಿ ಆಸ್ತಿ ಮಾಲೀಕತ್ವದ ದಾಖಲೆಯಾಗಿ ಈ ಒಂದು ಹಕ್ಕುಪತ್ರವನ್ನ ಗುರುತಿಸಲಾಗುತ್ತದೆ. ಈ ಹಕ್ಕುಪತ್ರವನ್ನ ಪಡೆಯುವುದರಿಂದ ಯಾವ ರೀತಿಯಾಗಿ ಪ್ರಯೋಜನ ಉಂಟಾಗುತ್ತದೆ ಅಂತ ತಿಳ್ಕೊಳ್ಳೋದಾದ್ರೆ, ನವೀಕೃತವಾದಂತಹ ಅಧಿಕೃತ ದಾಖಲೆಯನ್ನ ನೀಡುವುದರ ಮೂಲಕ ಈ ಭೂಮಿ ಅಥವಾ ಆ ಒಂದು ಆಸ್ತಿ ಏನಿದೆ ಕಾನೂನುಬದ್ಧವಾಗಿ ಆ ವ್ಯಕ್ತಿಗೆ ಸೇರಿದೆ ಅಥವಾ ಆ ಒಂದು ವ್ಯಕ್ತಿ ಆ ಒಂದು ಭೂಮಿ ಅಥವಾ ಆಸ್ತಿಯ ಮಾಲೀಕನಾಗಿದ್ದಾನೆ ಅಂತ ಲೀಗಲ್ ಆದಂತಹ ಒಂದು ರೂಪದಲ್ಲಿ ಈ ಹಕ್ಕುಪತ್ರವನ್ನ ವಿತರಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಟೈಟಲ್ ಡೀಡ್ಗಳು ಅಂತ ಕೂಡ ಈ ಹಕ್ಕುಪತ್ರಗಳನ್ನ ಕರೆಯಲಾಗ್ತಾ ಇದ್ದು, ಈ ಒಂದು ಡಾಕ್ಯುಮೆಂಟ್ ನೊಂದಿಗೆ ಆ ಒಂದು ಆಸ್ತಿ ಅಥವಾ ಭೂಮಿಯ ಮೇಲೆ ಬ್ಯಾಂಕ್ ಸಾಲಗಳನ್ನ ಪಡೆಯುವಂತಹ ಅನುಕೂಲವನ್ನ ಕೂಡ ಈ ಹಕ್ಕುಪತ್ರಗಳ ಮೂಲಕ ನಾವು ಮಾಡಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಹಕ್ಕುಪತ್ರ ನೋಂದಾವಣಿಯ ಭೂಮಿಯ ಮೇಲಿನ ಮಾಲೀಕತ್ವ ಅಥವಾ ಹಕ್ಕುಗಳಿಗೆ ಸಂಬಂಧಿಸಿದಂತಹ ಎಲ್ಲಾ ರೀತಿಯ ವಿವಾದಗಳನ್ನ ಪರಿಹರಿಸುವಂತಹ ಒಂದು ಸೌಲಭ್ಯವನ್ನ ಹಕ್ಕುಪತ್ರ ಮಾಡಿಕೊಡುತ್ತದೆ. ಯಾವುದೇ ಒಂದು ಕಾನ್ಫ್ಲಿಕ್ಟ್ಸ್ಗಳಾಗಿರ್ಬೋದು, ಆಸ್ತಿಯ ಜಗಳಗಳಾಗಿರ್ಬೋದು, ಅವುಗಳಿಗೆ ಸಂಬಂಧಿಸಿದಂತಹ ಪರಿಹಾರವನ್ನ ಒದಗಿಸುವುದರಲ್ಲಿ ಹಕ್ಕುಪತ್ರಗಳು ಸಾಕಷ್ಟು ಕ್ಲಾರಿಫಿಕೇಶನ್ ಅನ್ನ ನೀಡುವಂತಹ ಡಾಕ್ಯುಮೆಂಟ್ಗಳಾಗಿವೆ.
ಅಷ್ಟೇ ಅಲ್ಲದೆ ಈ ಗಡಿ ಅತಿಕ್ರಮಣ ಸಾಕಷ್ಟು ಪ್ರಿವೇಲಿಂಗ್ ಆಗ್ತಾ ಇದ್ದು, ಸೊ ಗಡಿ ಅತಿಕ್ರಮಣಗಳನ್ನ ತಡೆಯುವಂತಹ ನಿಟ್ಟಿನಲ್ಲೂ ಕೂಡ ಈ ಡಾಕ್ಯುಮೆಂಟ್ ಸಾಕಷ್ಟು ಸಹಾಯ ಮಾಡುತ್ತದೆ. ಲೀಗಲ್ ಆಗಿ ಈ ಹಕ್ಕುಪತ್ರವನ್ನ ಪಡೆದಂತಹ ವ್ಯಕ್ತಿ ಆ ಒಂದು ಭೂಮಿ ಅಥವಾ ಆಸ್ತಿಯ ಮಾಲೀಕನಾಗಿರುತ್ತಾನೆ ಅಂತ ಸರ್ಕಾರದಿಂದ ಅಧಿಕೃತವಾಗಿ ಈ ಒಂದು ಹಕ್ಕುಪತ್ರಗಳನ್ನ ಒದಗಿಸಲಾಗುತ್ತದೆ. ರೀಸೆಂಟ್ ಆಗಿ ಕಲಬುರಗಿಯಲ್ಲಿ ಸುಮಾರು 52,000ಕ್ಕೂ ಹೆಚ್ಚು ಜನರ ಈ ಬಂಜಾರ ಅಥವಾ ಈ ಲಂಬಾಣಿ ಜನಾಂಗಕ್ಕೆ ಸೇರಿದಂತಹ ಸಮುದಾಯಕ್ಕೆ ಸೇರಿದಂತಹ ಜನರಿಗೆ ಈ ಒಂದು ಮನೆಗಳ ಹಕ್ಕುಪತ್ರಗಳನ್ನ ವಿತರಣೆ ಮಾಡಲಾಯಿತು ಅಂತ ನ್ಯೂಸ್ ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಹಕ್ಕುಪತ್ರ ಅಂದ್ರೆ ಏನು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಈ ಅಂತಾರಾಷ್ಟ್ರೀಯ ಇಂಧನ ಏಜೆನ್ಸಿ IEA ಅಥವಾ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯನ್ನ 1974ರಲ್ಲಿ ಸ್ಥಾಪಿಸಲಾಯಿತು ಅಂತ ಒಂದು ಸ್ಟೇಟ್ಮೆಂಟ್ ಇದ್ದು, ಎರಡನೇ ಸ್ಟೇಟ್ಮೆಂಟ್ OECD ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸಂಸ್ಥೆ IEA ಆಗಿದೆ ಅಂತ ಇದೆ. ಆಪ್ಷನ್ 3 ಭಾರತವು 2017ರಲ್ಲಿ ಇದರ ಸಹಾಯಕ ಸದಸ್ಯತ್ವವನ್ನು ಪಡೆದುಕೊಂಡಿತು ಅಂತ ಇದೆ. ಆಪ್ಷನ್ 4 ಈ ಮೇಲಿನ ಎಲ್ಲವೂ ಕರೆಕ್ಟ್ ಆಗಿವೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4, ಈ ಮೇಲಿನ 3 ಆಪ್ಷನ್ಗಳು ಕರೆಕ್ಟ್ ಆಗಿವೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಗೆ ಸಂಬಂಧಪಟ್ಟಂತೆ ಈ 3 ಹೇಳಿಕೆಗಳು ಕೂಡ ಸರಿಯಾಗಿವೆ. ಮೊದಲಿಗೆ ಕಾಂಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ, ರೀಸೆಂಟ್ ಆಗಿ ಚೀನಾದಲ್ಲಿ ಹೇರಲಾದಂತಹ ಈ COVID-19ಗೆ ಸಂಬಂಧಿಸಿದಂತಹ ನಿರ್ಬಂಧಗಳನ್ನ ತೆಗೆದುಹಾಕಲಾಗಿದೆ. ಸೊ ಹೀಗಾಗಿ ಪ್ರಸ್ತುತ ವರ್ಷದಲ್ಲಿ ಜಾಗತಿಕ ತೈಲ ಬೇಡಿಕೆಯಲ್ಲಿ ಹೆಚ್ಚಳವನ್ನ ಕಾಣಬಹುದಾಗಿದೆ. ಹೊಸ ದಾಖಲೆಯ ಮಟ್ಟವನ್ನ ಕೂಡ ಕಾಣಬಹುದು ಅಂತ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಮುಖಾಂತರ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ರಷ್ಯಾದ ಮೇಲಿನ ಬೆಲೆ ಮಿತಿ ನಿರ್ಬಂಧಗಳು ಅಂತಂದ್ರೆ, ರಷ್ಯಾ ಪೂರೈಸುವಂತಹ ಈ ಕಚ್ಚಾ ತೈಲಕ್ಕೆ ಬೆಲೆ ಮಿತಿಯನ್ನ ಕ್ಯಾಪ್ ಮಾಡಲಾಗಿದೆ ಅಥವಾ ನಿರ್ಬಂಧಗಳನ್ನ ಹೇರಲಾಗಿದೆ. ಇದರಿಂದ ಕೂಡ ರಷ್ಯಾದಿಂದ ಬರುವಂತಹ ಸಪ್ಲೈಗಳು ಕುಂಠಿತಗೊಳ್ಳಲಿದೆ. ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದ್ರೆ, ಪ್ರಸ್ತುತ ವರ್ಷದಲ್ಲಿ ಈ ಕಚ್ಚಾ ತೈಲದ ಒಂದು ಬೆಲೆ ಏನಿದೆ ಹೆಚ್ಚಾಗಲಿದೆ ಅಂತ ಪ್ರಿಡಿಕ್ಷನ್ ಅನ್ನ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಎನ್ನುವ ಸಂಸ್ಥೆಯ ಮುಖಾಂತರ ವರದಿಯನ್ನ ನೀಡಲಾಗಿದೆ. ಸೊ ಹೀಗಾಗಿ ಈ ಒಂದು IEA ಅಥವಾ ಅಂತಾರಾಷ್ಟ್ರೀಯ ಎನರ್ಜಿ ಏಜೆನ್ಸಿ, ಇಂಧನ ಏಜೆನ್ಸಿ ಬಗ್ಗೆ ಈ ಒಂದು ಆರ್ಟಿಕಲ್ ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವಂತಹ ಮಾಹಿತಿ ಏನು ಅಂತಂದ್ರೆ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂದ್ರೆ ಏನು, ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಮತ್ತು ಯಾವ ವರ್ಷದಲ್ಲಿ ಇದರ ಸ್ಥಾಪನೆ ಆಯಿತು ಮತ್ತು ಭಾರತ ಇದರ ಈ ಒಂದು ಸದಸ್ಯತ್ವವನ್ನು ಪಡೆದುಕೊಂಡಿದೆ ಅಥವಾ ಇಲ್ಲ, ಈ ರೀತಿಯಾದಂತಹ ಪ್ರಶ್ನೆಗಳು ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಅದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಅನ್ನ, ಮಾಹಿತಿಯನ್ನ ಈ ಆರ್ಟಿಕಲ್ ನಲ್ಲಿ ಡಿಸ್ಕಸ್ ಮಾಡೋಣ. 1974ರಲ್ಲಿ ಪ್ರಾರಂಭ ಮಾಡಲಾದಂತಹ ಪ್ಯಾರಿಸ್ ಮೂಲದ ಈ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಸರ್ಕಾರಿ ಸಂಸ್ಥೆಯಾಗಿದೆ. ಅಂದ್ರೆ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿ ಈ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯನ್ನ ಗುರುತಿಸಲಾಗುತ್ತದೆ. ಸೊ ಈ ಒಂದು ಸಂಸ್ಥೆಯನ್ನ ಮುಖ್ಯವಾಗಿ ರೂಪಿಸಲು ಅಥವಾ ಸ್ಥಾಪನೆ ಮಾಡುವ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತೈಲ ಪೂರೈಕೆಗೆ ಸಂಬಂಧಿಸಿದಂತಹ ಒಂದು ಸ್ಥಿರತೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಸಾಕಷ್ಟು ಡೇಟಾಗಳನ್ನ ಒದಗಿಸಿಕೊಡುತ್ತದೆ. ಸೊ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ, ಕಾಂಟೆಕ್ಸ್ಟ್ ನಲ್ಲಿ ನಾವು ತಿಳ್ಕೊಂಡ ಹಾಗೆ, COVID-19 ನಿರ್ಬಂಧಗಳನ್ನ ಚೀನಾದಲ್ಲಿ ತೆಗೆದುಹಾಕಲಾಗಿದೆ. ಇದರಿಂದ ಜಾಗತಿಕ ತೈಲ ಬೇಡಿಕೆ ಹೆಚ್ಚಾಗಲಿದೆ ಮತ್ತು ರಷ್ಯಾದಿಂದ ಪೂರೈಕೆ ಆಗ್ತಾ ಇದ್ದಂತಹ ಈ ಒಂದು ಕಚ್ಚಾ ತೈಲದ ಪೂರೈಕೆಯಲ್ಲಿ ಕುಂಠಿತಗೊಳ್ಳಲಿದೆ ಅಂತ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯಿಂದ ಪ್ರಿಡಿಕ್ಷನ್ ಅನ್ನ ಮಾಡಲಾಗಿದೆ. ಈ ರೀತಿಯಾದಂತಹ ಸಾಕಷ್ಟು ಅನಾಲಿಸಿಸ್ಗಳನ್ನ, ವಿಶ್ಲೇಷಣೆಗಳನ್ನ ಮತ್ತು ಮಾಹಿತಿಗಳನ್ನ, ಡೇಟಾಗಳನ್ನ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಎನ್ನುವ ಸಂಸ್ಥೆಯಿಂದ ನೀಡಲಾಗುತ್ತದೆ. 1973ರಲ್ಲಿ ಈ ಆಯಿಲ್ ಕ್ರೈಸಿಸ್ ಅಥವಾ ತೈಲ ಬಿಕ್ಕಟ್ಟು ಏರ್ಪಟ್ಟಿತ್ತು. ಸೊ ಹೀಗಾಗಿ ಅದಕ್ಕೆ ಪ್ರತಿಕ್ರಿಯೆಯಾಗಿ 1974ರಲ್ಲಿ ಪ್ಯಾರಿಸ್ನಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯನ್ನ ಪ್ರಾರಂಭ ಮಾಡಲಾಯಿತು. ಮುಖ್ಯವಾಗಿ ಈ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ OECD ಇದರ ಒಂದು ವಿಶಾಲ ಚೌಕಟ್ಟಿನಿಂದ ಈ ಒಂದು ಅದರ ಅಡಿಯಲ್ಲಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಕೆಲಸವನ್ನ ಮಾಡುತ್ತದೆ. 2022ರ ಹೊತ್ತಿಗೆ 31 ಸದಸ್ಯ ರಾಷ್ಟ್ರಗಳನ್ನ ಹೊಂದಿದಂತಹ ಈ ಒಂದು ಏಜೆನ್ಸಿ ಭಾರತವನ್ನ 2017ರಲ್ಲಿ ಸಹಾಯಕ ಸದಸ್ಯನಾಗಿ ಅಕ್ಸೆಪ್ಟ್ ಮಾಡಿಕೊಂಡಿತ್ತು. ಅಂದ್ರೆ 2017ರಲ್ಲಿ ಭಾರತವು ಕೂಡ ಈ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ
ಸಹಾಯಕ ಸದಸ್ಯತ್ವವನ್ನು ಪಡೆದುಕೊಂಡಿದೆ. ಆದರೆ ಇಲ್ಲಿ ನೋಟ್ ಮಾಡ್ಕೋಬೇಕಾಗಿದ್ದು ಒಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಈ OECD ಅನ್ನುವ ಒಂದು ಸಂಸ್ಥೆಯ ಅಡಿಯಲ್ಲಿ, ಆರ್ಗನೈಸೇಷನ್ ಅಡಿಯಲ್ಲಿ ಈ ಒಂದು ಏಜೆನ್ಸಿ ಕೆಲಸವನ್ನು ಮಾಡುತ್ತೆ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ಆದರೆ ಈ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಸದಸ್ಯತ್ವವನ್ನು 2017ರಲ್ಲಿ ಭಾರತ ಪಡೆದುಕೊಂಡಿತು. ಆದರೆ OECD ಅಂತಂದರೆ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್, ಈ ಒಂದು ಆರ್ಗನೈಸೇಷನ್ ಅಥವಾ ಸಂಸ್ಥೆಯ ಸದಸ್ಯತ್ವವನ್ನು ಭಾರತ ಪಡೆದುಕೊಂಡಿಲ್ಲ. ನೆನ್ಪಿಟ್ಕೊಳ್ಳಿ, ಭಾರತ ಈ OECDಯ ಸದಸ್ಯತ್ವವನ್ನು ಹೊಂದಿಲ್ಲ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಪ್ರವಾಸೋದ್ಯಮವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಸಚಿವಾಲಯದಿಂದ ಪ್ರಸಾದ್ ಅನ್ನುವ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. 2014-15 ಆರ್ಥಿಕ ವರ್ಷದಲ್ಲಿ, 2016-17, 2018-19 ಅಥವಾ ಆಪ್ಷನ್ 4 2021-22 ವರ್ಷದಲ್ಲಿ ಅಂತ ಇದೆ. ಪ್ರಸಾದ್ ಅನ್ನುವ ಈ ಯೋಜನೆಯನ್ನ ಪ್ರವಾಸೋದ್ಯಮ ಸಚಿವಾಲಯದಿಂದ, ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದಿಂದ 2014-15 ವರ್ಷದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಪ್ರಾರಂಭ ಮಾಡಲಾಯಿತು. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮೊದಲಿಗೆ ಈ ಪ್ರಸಾದ್ ಅನ್ನುವ ಸ್ಕೀಮ್ ಕುರಿತಾದಂತಹ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕಾಂಟೆಕ್ಸ್ಟ್ ಏನು ಅಂತ ತಿಳ್ಕೊಳ್ಳೋಣ, ನ್ಯೂಸ್ ಏನು ಅಂತ ತಿಳ್ಕೊಳ್ಳೋಣ. ಈ ಚಾಮುಂಡಿ ಬೆಟ್ಟ ಮತ್ತು ಅದರ ಸುತ್ತಮುತ್ತಲಿನ ಪರಿಸರವನ್ನು ಉಳಿಸಿ ಅಭಿವೃದ್ಧಿಪಡಿಸುವಂತಹ ಕಾಮಗಾರಿಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ಈ ಪ್ರಸಾದ್ ಅನ್ನುವ ಸ್ಕೀಮ್ನ ಅಡಿಯಲ್ಲಿ ಈ ಮೊದಲು ಪರಂಪರೆ ಸಮಿತಿಯಿಂದ, ಅಂತಂದ್ರೆ ಈ ಹೆರಿಟೇಜ್ ಕಮಿಟಿಯಿಂದ ಅನುಮತಿಯನ್ನ ಪಡೆದುಕೊಳ್ಳಬೇಕು ಅಂತ ಒತ್ತಾಯ ಮಾಡಲಾಗಿದೆ ಅಂತ ಈ ಒಂದು ನ್ಯೂಸ್ ಬಂದಿತ್ತು. ಸೊ ಹೀಗಾಗಿ ಪ್ರಸಾದ್ ಅನ್ನುವ ಸ್ಕೀಮ್ ಮತ್ತು ಈ ಚಾಮುಂಡಿ ಬೆಟ್ಟ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಕುರಿತಾದಂತಹ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ರಿವೈಸ್ ಮಾಡೋಣ. ಮುಖ್ಯವಾಗಿ ಚಾಮುಂಡಿ ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಕರ್ನಾಟಕದ ಮೈಸೂರು ನಗರದಲ್ಲಿರುವಂತಹ ಈ ಒಂದು ಚಾಮುಂಡಿ ಬೆಟ್ಟ ಈ ಸಮುದ್ರ ಮಟ್ಟದಿಂದ ಸುಮಾರು 1060 ಮೀಟರ್ಗಳು ಎತ್ತರದಲ್ಲಿರುವಂತಹ ಬೆಟ್ಟ ಈ ಚಾಮುಂಡಿ ಬೆಟ್ಟ ಆಗಿದೆ. ಮುಖ್ಯವಾಗಿ ಹಿಂದೂ ದೇವತೆಯಾದಂತಹ ಈ ಚಾಮುಂಡೇಶ್ವರಿಗೆ ಸಮರ್ಪಿತವಾದಂತಹ ಈ ಒಂದು ದೇವಾಲಯ ಚಾಮುಂಡಿ ಬೆಟ್ಟದ ಮೇಲೆ ಲೊಕೇಟ್ ಆಗಿರುವುದನ್ನು ನಾವು ಕಾಣಬಹುದಾಗಿದೆ. ಈ ಇಮೇಜ್ನಲ್ಲಿ ನೋಡ್ಬೋದು ನೀವು ಚಾಮುಂಡಿ ಬೆಟ್ಟದ ಒಂದು ದೃಶ್ಯವನ್ನ. ಅದೇ ರೀತಿಯಾಗಿ ಇದಕ್ಕಿಂತ ಹಿಂದೆ ಮಹಾಬಳೇಶ್ವರದಲ್ಲಿರುವಂತಹ ಈ ಶಿವನ ಗೌರವಾರ್ಥವಾಗಿ ಮಹಾಬಲಾದ್ರಿ ಅಂತ ಈ ಒಂದು ಬೆಟ್ಟವನ್ನ ಗುರುತಿಸಲಾಗ್ತಾ ಇತ್ತು. ಸೊ ಈ ಒಂದು ಬೆಟ್ಟ ಅತ್ಯಂತ ಹಳೆಯದಾದಂತಹ ದೇವಾಲಯವನ್ನ ಹೊಂದಿದ್ದು, ಸ್ಕಂದ ಪುರಾಣಗಳಲ್ಲಿ ಮತ್ತು ಹಿಂದೂ ಪ್ರಾಚೀನ ಗ್ರಂಥಗಳಲ್ಲಿ ಈ ಬೆಟ್ಟವನ್ನ ಉಲ್ಲೇಖ ಮಾಡಿದಂತಹ ಒಂದು ರೆಕಾರ್ಡನ್ನು ನಾವು, ದಾಖಲೆಯನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಚಾಮುಂಡಿ ಬೆಟ್ಟದ ಮೇಲೆ ಲೊಕೇಟ್ ಆಗಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಮೈಸೂರಿನ ರಾಜಮನೆತನದ ಕುಲದೇವತೆಯಾಗಿ ಚಾಮುಂಡಿಯನ್ನ ಪೂಜೆ ಮಾಡಲಾಗುತ್ತದೆ, ಸಮರ್ಪಿತವಾಗಿದೆ ಈ ಚಾಮುಂಡಿ ದೇವಸ್ಥಾನ. ಸೊ ಈ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಸುಮಾರು 1000 ಮೆಟ್ಟಿಲುಗಳನ್ನು ಹೊಂದಿದಂತಹ ಒಂದು ಎತ್ತರದಲ್ಲಿರುವಂತಹ ದೇವಸ್ಥಾನ ಈ ಚಾಮುಂಡೇಶ್ವರಿ ದೇವಸ್ಥಾನ ಆಗಿದೆ. ಇದರ ಶಿಲ್ಪಕಲೆಗೆ ಸಂಬಂಧಿಸಿದಂತಹ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಮುಖ್ಯವಾಗಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಲಾದಂತಹ ವಾಸ್ತುಶಿಲ್ಪವನ್ನ ಈ ಒಂದು ಚಾಮುಂಡಿ ದೇವಸ್ಥಾನದಲ್ಲಿ ನಾವು ಕಾಣಬಹುದಾಗಿದೆ. ದೇವಾಲಯವು ಚತುರ್ಭುಜ ರಚನೆಯನ್ನ ಹೊಂದಿದ್ದು, ಈ ದೇವಾಲಯದಲ್ಲಿ 7 ಹಂತದ ಗೋಪುರ ಅಂತ ಕರೆದುಕೊಳ್ಳುವಂತಹ 7 ಹಂತದ ಗೋಪುರವನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಈ ಒಂದು ಭವ್ಯ ದ್ವಾರವನ್ನ ಹೊಂದಿದಂತಹ ಈ ಒಂದು ಪ್ರವೇಶ ದ್ವಾರವನ್ನ ಕೂಡ ನಾವು ಚಾಮುಂಡಿ ದೇವಸ್ಥಾನದಲ್ಲಿ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಈ ಪ್ರಸಾದ್ ಅನ್ನುವ ಸ್ಕೀಮ್ನ ಅಡಿಯಲ್ಲಿ ಈ ಚಾಮುಂಡಿ ಬೆಟ್ಟವನ್ನ ಅಭಿವೃದ್ಧಿಗೊಳಿಸಲಾಗ್ತಾ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹೀಗಾಗಿ ಈ ಪ್ರಸಾದ್ ಅನ್ನುವ ಸ್ಕೀಮ್ ಬಗ್ಗೆ ಕೂಡ ಈ ಒಂದು ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ನಮ್ಮ ಭಾರತದ ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದಿಂದ 2014-15 ವರ್ಷದಲ್ಲಿ ಪ್ರಾರಂಭ ಮಾಡಲಾದಂತಹ ಯೋಜನೆ ಪ್ರಸಾದ್ ಅನ್ನುವ ಯೋಜನೆಯಾಗಿದೆ. ಇದರ ಫುಲ್ ಫಾರ್ಮ್ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಪಿಲ್ಗ್ರಿಮೇಜ್ ರೆಜ್ಯುವಿನೇಷನ್ ಅಂಡ್ ಸ್ಪಿರಿಚುವಲ್ ಹೆರಿಟೇಜ್ ಆಗ್ಮೆಂಟೇಷನ್ ಡ್ರೈವ್. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಪ್ರಸಾದ್ ಅನ್ನುವ ಯೋಜನೆಯ ಫುಲ್ ಫಾರ್ಮ್ ಏನು ಅಂತಂದ್ರೆ ಪಿಲ್ಗ್ರಿಮೇಜ್ ರೆಜ್ಯುವಿನೇಷನ್ ಅಂಡ್ ಸ್ಪಿರಿಚುವಲ್ ಹೆರಿಟೇಜ್ ಆಗ್ಮೆಂಟೇಷನ್ ಡ್ರೈವ್ ಅನ್ನುವುದು ಪ್ರಸಾದ್ ಯೋಜನೆಯ ಪೂರ್ಣ ಫುಲ್ ಫಾರ್ಮ್ ಆಗಿದೆ. ಭಾರತ ಸರ್ಕಾರದ ಸಂಪೂರ್ಣ ಹಣಕಾಸಿನ ನೆರವಿನೊಂದಿಗೆ ಈ ಒಂದು ಪ್ರಸಾದ್ ಅನ್ನೋ ಯೋಜನೆಯನ್ನ ನಡೆಸಲಾಗ್ತಾ ಇದ್ದು, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ, ಈ ಒಂದು ಕೇಂದ್ರ ವಲಯದ ಯೋಜನೆ ಅಂತ ಈ ಪ್ರಸಾದನ್ನ ಗುರುತಿಸಲಾಗುತ್ತೆ. ದೇಶೀಯ ಪ್ರವಾಸೋದ್ಯಮವನ್ನ ಬೆಳವಣಿಗೆ ಮಾಡುವಂತಹ ನಿಟ್ಟಿನಲ್ಲಿ ಈ ತೀರ್ಥಯಾತ್ರೆಗಳನ್ನ ಪ್ರವಾಸೋದ್ಯಮವನ್ನ
ಡೆವಲಪ್ ಮಾಡುವುದು ಪ್ರಮುಖವಾಗಿದೆ ಅಂತ ತಿಳಿದಂತಹ ಸರ್ಕಾರದಿಂದ ಈ ಪ್ರಸಾದ್ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಧಾರ್ಮಿಕ ಪ್ರವಾಸೋದ್ಯಮದ ಅನುಭವವನ್ನು ಶ್ರೀಮಂತಗೊಳಿಸುವಂತಹ ನಿಟ್ಟಿನಲ್ಲಿ ಯಾತ್ರಾರ್ಥಿಗಳಿಗೆ ಒಂದು ರಿಚ್ ಆದಂತಹ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುವಂತಹ ಉದ್ದೇಶದಿಂದ ಅಭಿವೃದ್ಧಿಯನ್ನ ಪಡಿಸುವುದು ಮತ್ತೆ ಈ ಯಾತ್ರಾ ಸ್ಥಳಗಳನ್ನು ಗುರುತಿಸುವುದು ಮತ್ತು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಕೇಂದ್ರೀಕರಿಸುವಂತಹ ಯೋಜನೆ ಈ ಪ್ರಸಾದ್ ಅನ್ನುವ ಯೋಜನೆಯಾಗಿದೆ. ಸೊ ಇದರಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದೇನು ಅಂತಂದ್ರೆ ಈ ಪ್ರಸಾದ್ ಅನ್ನುವ ಯೋಜನೆ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಏನಾದರೂ ಪ್ರಶ್ನೆ ಬಂದ್ರೆ ಪ್ರವಾಸೋದ್ಯಮವನ್ನ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ತೀರ್ಥ ಯಾತ್ರೆಗಳನ್ನ ಮಾಡುವಂತಹ ಪ್ರವಾಸಿಗರಿಗೆ ಒಂದು ರಿಚ್ ಆದಂತಹ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುವಂತಹ ಉದ್ದೇಶದಿಂದ ಮತ್ತು ಈ ಯಾತ್ರಾ ಸ್ಥಳಗಳನ್ನು ಗುರುತಿಸಿ ಅವುಗಳನ್ನು ಅಭಿವೃದ್ಧಿಪಡಿಸುವುದು ಈ ಪ್ರವಾಸೋದ್ಯಮ ಸಚಿವಾಲಯದ ಅಡಿಯಲ್ಲಿ 2014-15ನೇ ವರ್ಷದಲ್ಲಿ ಪ್ರಾರಂಭ ಮಾಡಲಾದಂತಹ ಯೋಜನೆ ಪ್ರಸಾದ್ ಅನ್ನುವ ಯೋಜನೆಯಾಗಿದೆ. ಇದರ ಫುಲ್ ಫಾರ್ಮ್ ಅನ್ನ ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನ ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಇವತ್ತು ಮೊದಲನೇ ಆರ್ಟಿಕಲ್ನಲ್ಲಿ ಮ್ಯೂಚುವಲ್ ಫಂಡ್ ಮತ್ತು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದರೆ ಏನು ಅಂತ ಈ ಎಕನಾಮಿಗೆ ಸಂಬಂಧಿಸಿದಂತಹ ಡೀಟೇಲ್ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಯಾವ ರೀತಿಯಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದಕ್ಕೆ SIPಗಳು ಸಹಾಯ ಮಾಡುತ್ತವೆ ಮತ್ತು ಉಳಿತಾಯವನ್ನು ಮಾಡಿ ಲಾಭವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಈ ಮ್ಯೂಚುವಲ್ ಫಂಡ್ಗಳು ಸಹಾಯಕಾರಿಯಾಗಿವೆ ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಹಕ್ಕುಪತ್ರಗಳನ್ನು ಕಲಬುರಗಿಯಲ್ಲಿ ವಿತರಿಸಲಾಯಿತು ಮತ್ತು ಹಕ್ಕುಪತ್ರಗಳು ಅಂದರೆ ಏನು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದರ ಪ್ರಯೋಜನಗಳನ್ನು ಕೂಡ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಗೆ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಾಗಿ ಈ ತೈಲ ಪೂರೈಕೆಯ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಕೆಲಸವನ್ನ ಮಾಡ್ತಾ ಇದೆ. ಭಾರತವು ಕೂಡ ಇದರ ಸದಸ್ಯತ್ವವನ್ನು 2017ರಲ್ಲಿ ಪಡೆದುಕೊಂಡಿತು ಅಂತ ಡಿಸ್ಕಸ್ ಮಾಡಿದ್ವಿ. ನಂತರ ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಪ್ರಸಾದ್ ಅನ್ನುವ ಸ್ಕೀಮ್ನ ಅಡಿಯಲ್ಲಿ ಈ ಚಾಮುಂಡಿ ಬೆಟ್ಟದ ಪರಿಸರವನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ಕೇಂದ್ರದ ಪ್ರವಾಸೋದ್ಯಮ ಸಚಿವಾಲಯದಿಂದ ಕೆಲಸವನ್ನು ಮಾಡಲಾಗುವುದು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.